ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆಯ ಮೊದಲ ಅಧ್ಯಾಯದ ಮತ್ತೊಂದು ಪ್ರಮುಖವಾದ ವಿಷಯ ಅಂತಂದರೆ ಕರ್ನಾಟಕದಲ್ಲಿ ಜನಸಂಖ್ಯೆಯ ಪ್ರಾಮುಖ್ಯತೆ ಮತ್ತು ಬೆಳವಣಿಗೆ. One more important topic that you have in the first chapter of Karnataka economy is the importance and growth of population in Karnataka. See, any country cannot progress without human resource. Why we consider labor as human resource? We all understand that. Because man has been considered as one of the important resources in production process. ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಅಥವಾ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಮಾನವ ಸಂಪನ್ಮೂಲ, ಮೊದಲೇನು ಶ್ರಮ ಅಂತ ಕರಿತಾ ಇದ್ವಿ ಅಥವಾ ವ್ಯಕ್ತಿಗಳು ಅಂತ ಕರಿತಾ ಇದ್ರು, ಸೇವಕ ಅಂತ ಕರಿತಿದ್ರು ಅಥವಾ ಸ್ಟಾಫ್ ಅಂತ ಕರಿತಿದ್ರು. ಟುಡೇ ವಿ ಕಾಲ್ ದೆಮ್ ಆಸ್ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಸೊ ಸಂಪನ್ಮೂಲ ಅಂದಮೇಲೆ ಇದು ಅಭಿವೃದ್ಧಿಗೆ ಅಥವಾ ಉತ್ಪಾದನೆಗೆ ಪೂರಕವಾಗಿ ಕೆಲಸ ಮಾಡುತ್ತೆ. ಗಾಂಧೀಜಿ ಆಲ್ವೇಸ್ ಯೂಸ್ ಟು ಸೇ, ಯಾವಾಗಲೂ ಲೇಬರ್ ಇಂಟೆನ್ಸಿವ್ ಆಗಿರುವಂತಹ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಶುರು ಮಾಡಿ ಅಂತ. ಅಂದರೆ ಶ್ರಮಸಾಂದ್ರ ಗುಡಿ ಕೈಗಾರಿಕೆಗಳನ್ನು ಹೆಚ್ಚು ಮಾಡಿದ್ರೆ ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶಗಳು ಸಿಗುತ್ತೆ ಅಂತ. ಅದೆಷ್ಟು ಪ್ರಸ್ತುತವಾಗಿ ಇವತ್ತಿಗೂ ಅಪ್ಲೈ ಆಗುತ್ತೆ ಅಂತಂದರೆ, ನಾವು ಎಷ್ಟು ಜನನ್ನ ನಾವು ನಮ್ಮ ಉತ್ಪಾದನೆಯಲ್ಲಿ ತೊಡಗಿಸ್ಕೋತೀವೋ ಅಷ್ಟು ದೇಶ ಮುಂದುವರಿತಾ ಹೋಗುತ್ತೆ. Growth of a population is very important for the economic development of the economy because it accelerates the speed of the progress of the economy. ಮಾನವ ಸಂಪನ್ಮೂಲ ದೇಶದ ಅಭಿವೃದ್ಧಿಯ ಪ್ರಗತಿಯ ವೇಗವನ್ನು ಹೆಚ್ಚುತ್ತೆ. ಓಕೆ, ಸೊ ಹಾಗಾಗಿ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪಾಪ್ಯುಲೇಷನ್? ಜನಸಂಖ್ಯೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. Mainly, the population supplies labor. Labor supply ಸಾಧ್ಯವಾಗುತ್ತೆ because of population. Labor supply is needed for various sectors and it helps for the economic development of the country. According to Adam Smith, the labor force is the wealth of the nation. Adam Smith ಅವರ ಕಾಲದಲ್ಲಿ, ನಾವು 18ನೇ ಶತಮಾನ ನೋಡಿದ್ರೆ ಲೇಬರ್ಗೆ ಪ್ರಮುಖವಾದ ಸಂಪತ್ತು ಅಂತ ಕರೆಯೋರು. ಲೇಬರ್ಗೆ ಅಷ್ಟು ಇಂಪಾರ್ಟೆನ್ಸ್ ಇತ್ತು, ಯಾಕೆಂದರೆ ಅವಾಗ ಮೆಷಿನರೀಸ್ ಆಗಲಿ ಅಥವಾ ಕ್ಯಾಪಿಟಲ್ ಆಗಲಿ ಈ ಮಟ್ಟಕ್ಕೆ ಬೆಳೆದಿರಲಿಲ್ಲ. ಸೊ ಲೇಬರ್ ವಾಸ್ ಕನ್ಸಿಡರ್ಡ್ ಆಸ್ ವೆರಿ ಇಂಪಾರ್ಟೆಂಟ್ ವೆಲ್ತ್ ಆಫ್ ದಿ ಎಕಾನಮಿ. And according to Adam Smith, the labor force is wealth of nation and it contributes for the fulfillment of the needs of the society. Without labor, there is no supply of, without manpower, there is no supply of labor. ಜನಸಂಖ್ಯೆ ವಿವಿಧ ವಲಯಗಳಿಗೆ ಅಗತ್ಯ ಇರುವಂತಹ ಕಾರ್ಮಿಕ ಶಕ್ತಿಯನ್ನು ಪೂರೈಕೆ ಮಾಡುತ್ತೆ, ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಆಡಮ್ ಸ್ಮಿತ್ ಅವರ ಪ್ರಕಾರ ಕಾರ್ಮಿಕ ಶಕ್ತಿ ಸಮಾಜದ ಅಗತ್ಯತೆಗಳನ್ನು ಪೂರೈಸೋದಕ್ಕೆ ಕೊಡುಗೆ ನೀಡುವಂಥದ್ದು. ಹಾಗಾಗಿ ಶ್ರಮಿಕನೇ ರಾಷ್ಟ್ರದ ಸಂಪತ್ತು ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಶ್ರಮ ಇಲ್ದಿರ ಕಾರ್ಮಿಕರ ಪೂರೈಕೆ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಶ್ರಮಿಕ ಕಾರ್ಮಿಕರ ಪೂರೈಕೆಗೆ ಪೂರಕವಾಗಿ ಕೆಲಸ ಮಾಡ್ತಾನೆ. ವಿತೌಟ್ ಲೇಬರ್, ವಿತೌಟ್ ಪಾಪ್ಯುಲೇಷನ್, ದೇರ್ ಕೆನಾಟ್ ಬಿ ಲೇಬರ್ ಸಪ್ಲೈ ಇನ್ ದಿ ಎಕಾನಮಿ. ದ ಅದರ್ ಥಿಂಗ್ ಇಸ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸಂಪನ್ಮೂಲದ ಬಳಕೆ. ಸಂಪನ್ಮೂಲ ಇದೆ, ಬಳಸೋದು ಯಾರು? ಹೂ ಹ್ಯಾಸ್ ಟು ಯೂಸ್ ದ ರಿಸೋರ್ಸಸ್ ದಟ್ ಇಸ್ ದೇರ್? ಕ್ಯಾನ್ ಕ್ಯಾಪಿಟಲ್ ಕಮ್ ಅಂಡ್ ಯೂಸ್ ರಿಸೋರ್ಸಸ್? Can any other non-living thing can come and use resources? No, it is the human resource that can use all other resources that is there. ಲ್ಯಾಂಡ್ ಆಗಿರ್ಬೋದು, ವಾಟರ್ ರಿಸೋರ್ಸ್ ಆಗಿರ್ಬೋದು, ಮಿನರಲ್ ರಿಸೋರ್ಸ್ ಆಗಿರ್ಬೋದು, ಫಾರೆಸ್ಟ್ ರಿಸೋರ್ಸ್ ಆಗಿರ್ಬೋದು. ವಾಟ್ ಆಲ್ ರಿಸೋರ್ಸಸ್ ದಟ್ ಆರ್ ಅವೈಲಬಲ್ ಇನ್ ದಿ ಎಕಾನಮಿ ಆರ್ ಯುಟಿಲೈಸ್ಡ್ ಓನ್ಲಿ ಇಫ್ ಲೇಬರ್ ಇಸ್ ಅವೈಲಬಲ್ ಇನ್ ಸಫಿಷಿಯಂಟ್ ಕ್ವಾಂಟಿಟಿ. ಅಂದರೆ ಶ್ರಮಿಕರು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇದ್ದರೆ ಮಾತ್ರ ನಾವು ದೇಶದಲ್ಲಿ ಇರುವಂತಹ ಸಂಪನ್ಮೂಲಗಳು, ಅದು ಭೂಮಿ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಖನಿಜ ಆಗಿರಬಹುದು, ಅಥವಾ ಯಾವ ಸಂಪನ್ಮೂಲನಾದರೂ ಆಗಿರ್ಬೋದು, ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಅದನ್ನು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅಂತಂದರೆ ಲೇಬರು ಬೇಕೇ ಬೇಕು. ಶ್ರಮ ಇಲ್ದಿರ, ಮನುಷ್ಯ ಇಲ್ದಿರ, ಜನಸಂಖ್ಯೆ ಇಲ್ದಿರ ದೀಸ್ ರಿಸೋರ್ಸಸ್ ವಿಲ್ ರಿಮೇನ್ ಅನ್ಯುಟಿಲೈಸ್ಡ್. ಇವು ಬಳಕೆನೇ ಆಗದಿರ ಉಳ್ಕೊಂಡ್ಬಿಡುತ್ತೆ. ಮಾನವ ಸಂಪನ್ಮೂಲ ಇಲ್ದಿದ್ರೆ, ಪಾಪ್ಯುಲೇಷನ್ ಇಲ್ದಿದ್ರೆ ಈ ಸಂಪನ್ಮೂಲ ಬಳಕೆ ಆಗದಿರ ಉಳಿಯುತ್ತೆ. ಇದು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತೆ. ಹಾಗಾಗಿ ಸಂಪನ್ಮೂಲದ ಬಳಕೆ ಸರಿಯಾಗಿ ಆಗಬೇಕು ಅಂತಂದರೆ ನಮಗೆ
ಲೇಬರ್ ಬೇಕೇ ಬೇಕು. ಹಾಗಾಗಿ ಜನಸಂಖ್ಯೆಯ ಪ್ರಾಮುಖ್ಯತೆ ಅಷ್ಟಿದೆ. ದೆನ್ ಇಂಡ್ಯೂಸ್ಮೆಂಟ್ ಟು ಇನ್ಕ್ರೀಸ್ ಇನ್ ಡಿಮಾಂಡ್. ಯಾವುದಾದ್ರೂ ಒಂದು ವಸ್ತುಗೆ ಡಿಮಾಂಡ್ ಕ್ರಿಯೇಟ್ ಮಾಡೋದು ಯಾರು ಅಂತ ನೋಡಿದಾಗ ಇಟ್ ಇಸ್ ದಿ ಪೀಪಲ್. ಜನ ಒಂದು ವಸ್ತುವಿಗೆ ಬೇಡಿಕೆಯನ್ನು ಹೆಚ್ಚು ಮಾಡ್ತಾರೆ. ವಿತೌಟ್ ಪೀಪಲ್ ದರ್ ಇಸ್ ನೋ ಕನ್ಸಂಪ್ಷನ್. ಜನ ಇಲ್ದಿದ್ರೆ ಅನುಭೋಗ ಇಲ್ಲ, ಅನುಭೋಗ ಇಲ್ದಿದ್ರೆ ಡಿಮಾಂಡ್ ಇಲ್ಲ, ಡಿಮಾಂಡ್ ಇಲ್ದಿದ್ರೆ ಪ್ರೊಡಕ್ಷನ್ ಇಲ್ಲ, ಪ್ರೊಡಕ್ಷನ್ ಇಲ್ದಿದ್ರೆ ಎಂಪ್ಲಾಯ್ಮೆಂಟ್ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ದಿದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಇಲ್ದಿದ್ರೆ ಸೇವಿಂಗ್ಸ್ ಇಲ್ಲ, ಸೇವಿಂಗ್ಸ್ ಇಲ್ದಿದ್ರೆ ಕ್ಯಾಪಿಟಲ್ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಲಿಂಕ್ಡ್. ಓನ್ಲಿ ಇಫ್ ದೆರ್ ಇಸ್ ಮ್ಯಾನ್, ಓನ್ಲಿ ಇಫ್ ದೆರ್ ಇಸ್ ಲೇಬರ್, ಆವಾಗ ಮಾತ್ರ ಬೇಡಿಕೆ ಹೆಚ್ಚಳಕ್ಕೆ ಪ್ರೇರಣೆ ಆಗುತ್ತೆ. ಬೇಡಿಕೆ ಹೆಚ್ಚಳದಿಂದ ಬಳಕೆ ಜಾಸ್ತಿ ಆಗುತ್ತೆ, ಅನುಭೋಗ ಜಾಸ್ತಿ ಆಗುತ್ತೆ. ವಸ್ತುಗಳ ಬಳಕೆ ಹೆಚ್ಚಾಗ್ತಾ ಆಗ್ತಾ ಅದಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದರೆ ಮಾತ್ರ ಉತ್ಪಾದನೆ ಹೆಚ್ಚಳ ಆಗುತ್ತೆ, ವಿಚ್ ವಿಲ್ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಇದು ಉದ್ಯೋಗ ಅವಕಾಶಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಬೇಡಿಕೆನೇ ಇಲ್ದಿದ್ರೆ ಉತ್ಪಾದನೆ ಇರಲ್ಲ, ಉತ್ಪಾದನೆ ಇಲ್ದಿದ್ರೆ ಉದ್ಯೋಗಾವಕಾಶಗಳಿಲ್ಲ, ಉದ್ಯೋಗಾವಕಾಶಗಳಿಲ್ಲ ಅಂದರೆ ಆದಾಯ ಇಲ್ಲ, ಆದಾಯ ಇಲ್ಲ ಅಂದರೆ ಅನುಭೋಗ ಇಲ್ಲ, ಉಳಿತಾಯ ಇಲ್ಲ, ಉಳಿತಾಯ ಇಲ್ಲ ಅಂದರೆ ಬಂಡವಾಳ ಸಂಚಯನ ಇಲ್ಲ. ಸೊ ಒಂದು ವಸ್ತುವಿಗೆ ಬೇಡಿಕೆ ಇದ್ರಷ್ಟೇ ಆ ದೇಶದಲ್ಲಿ ಅದು ಉತ್ಪಾದನೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಮ್ಯಾನ್ ಪವರ್ ಆರ್ ದಿ ಪಾಪ್ಯುಲೇಷನ್ ಈಸ್ ಅನ್ ಇಂಡ್ಯೂಸ್ಮೆಂಟ್ ಟು ಇನ್ಕ್ರೀಸ್ ಇನ್ ಡಿಮಾಂಡ್. ಬೇಡಿಕೆ ಹೆಚ್ಚಳಕ್ಕೆ ಈ ಜನಸಂಖ್ಯೆ ಪ್ರೇರಣೆ ಆಗ್ತಾರೆ. ಸೊ ಹಾಗಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೆನ್ ಇಂಡ್ಯೂಸ್ಮೆಂಟ್ ಟು ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್. ಯೂಶಲ್ ಆಗಿ ನೀವು ದೊಡ್ಡ ದೊಡ್ಡ ಕೈಗಾರಿಕೆಗಳು ನೋಡಿದ್ರೆ ನಾವು ಅನ್ಕೋಬಹುದು, ಇಲ್ಲಿ ಬಂಡವಾಳ ಜಾಸ್ತಿ ಹಾಕಿರ್ತಾರೆ ಹಾಗಾಗಿ ಇದು ಉತ್ಪಾದನೆ ಆಗುತ್ತೆ ಅಂತ. ಬಟ್ ಯು ನೋ, ಆಸ್ ಕ್ಯಾಪಿಟಲ್ ರಿಸೋರ್ಸ್, ಲೇಬರ್ ರಿಸೋರ್ಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಂಡ್ಯೂಸ್ಮೆಂಟ್ ಟು ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಅಂದಾಗ ಗ್ರೋತ್ ಆಫ್ ಪಾಪ್ಯುಲೇಷನ್ ವಿಲ್ ಮೋಟಿವೇಟ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್. Since labor supply increases with the growth in population, the capital which is in shortage in the state can be replaced by labor. ಅಂದರೆ ಶ್ರಮಸಾಂದ್ರ ಕೈಗಾರಿಕೆ ಯಾವಾಗ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಜನಸಂಖ್ಯೆ ಬೆಳವಣಿಗೆ, ಕಾರ್ಮಿಕ ಸಾಂದ್ರ ಕೈಗಾರಿಕೆ ಅಥವಾ ಶ್ರಮಸಾಂದ್ರ ಕೈಗಾರಿಕೆಗಳ ಅಭಿವೃದ್ಧಿಗೆ ಪ್ರೇರಕವಾಗುತ್ತೆ. ಈ ಜನಸಂಖ್ಯೆ ಬೆಳವಣಿಗೆ ಜೊತೆ ಕಾರ್ಮಿಕರ ಪೂರೈಕೆ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ರಾಜ್ಯದಲ್ಲಿ ಬಂಡವಾಳದ ಕೊರತೆ ಇರೋದ್ರಿಂದ ನಾವು ಶ್ರಮಸಾಂದ್ರ ಕೈಗಾರಿಕೆಗಳನ್ನು ಹೆಚ್ಚಾಗಿ ಸ್ಥಾಪನೆ ಮಾಡೋದ್ರಿಂದ ಕೊರತೆ ಇರುವಂತಹ ಬಂಡವಾಳವನ್ನು ಕಡಿಮೆ ಬಳಕೆ ಮಾಡಿ ಹೆಚ್ಚಾಗಿರುವಂತಹ ಶ್ರಮವನ್ನು ನಾವು ಬಳಸ್ತಾ ಹೋಗ್ಬೋದು. ಇದು ನಮ್ಮ ಕೈಗಾರಿಕೆ ಅಭಿವೃದ್ಧಿಗೆ ಇನ್ನಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ. ಸೊ ದಿಸ್ ಗಿವ್ಸ್ ಅನ್ ಇಂಡ್ಯೂಸ್ಮೆಂಟ್ ಫಾರ್ ದಿ ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ದಟ್ ಈಸ್ ಇನ್ ಅಬಂಡೆನ್ಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಫಾರ್ ದಿ ರೀಪ್ಲೇಸ್ಮೆಂಟ್ ಆಫ್ ಕ್ಯಾಪಿಟಲ್ ವಿಚ್ ಇಸ್ ಇನ್ ಸ್ಕೇರ್ಸಿಟಿ. ಅಭಾವ ಇರುವಂತಹ ಬಂಡವಾಳದ ಬದಲು ಹೇರಳವಾಗಿ ಇರುವಂತಹ ಶ್ರಮವನ್ನು ನಾವು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನೆಕ್ಸ್ಟ್, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್, ಮಾರುಕಟ್ಟೆ ವಿಸ್ತರಣೆ. The growth of population increases the demand for goods and services, which in turn will expand the market. ಯಾವಾಗ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೋ ಮಾರುಕಟ್ಟೆಯ ವಿಸ್ತರಣೆ ಕೂಡ ಜಾಸ್ತಿ ಆಗುತ್ತೆ. ಹೆಚ್ಚೆಚ್ಚು ಜನ ಆ ವಸ್ತುವನ್ನು ಕೊಂಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾರೆ. ಮಾರ್ಕೆಟ್ ವಿಸ್ತೀರ್ಣ ಆಗೋದು ಅಂತಂದ್ರೆ ಮಾರುಕಟ್ಟೆಯ ಸ್ಥಳ ವಿಸ್ತೀರ್ಣ ಆಗೋದು ಅಂತಲ್ಲ, ಮಾರುಕಟ್ಟೆಯಲ್ಲಿ ಅನುಭೋಗದ ಪ್ರಮಾಣ ಜಾಸ್ತಿ ಆಗೋದು ಅಂತ, ಅನುಭೋಗಿಗಳ ಪ್ರಮಾಣ ಜಾಸ್ತಿ ಆಗೋದು ಅಂತ. ಎಕ್ಸ್ಪ್ಯಾನ್ಷನ್ ಇನ್ ಮಾರ್ಕೆಟ್ ಮೀನ್ಸ್ ದೇರ್ ಆರ್ ಮೋರ್ ನಂಬರ್ ಆಫ್ ಬಯರ್ಸ್ ಹೂ ಆರ್ ಬೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಹೆಚ್ಚೆಚ್ಚು ಜನ ಈ ಸರಕನ್ನು ಕೊಂಡ್ಕೋತಾ ಇದ್ದಾರೆ ಅಂತ ಆಗತ್ತೆ. ಇದನ್ನ ನಾವು ಮಾರುಕಟ್ಟೆಯ ವಿಸ್ತರಣೆ ಅಂತ ಕರಿತೀವಿ, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್ ಅಂತ ಕರಿತೀವಿ. ಆಸ್ ದರ್ ಇಸ್ ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್, ಯಾವಾಗ ಡಿಮಾಂಡ್ ಫಾರ್ ಪರ್ಟಿಕ್ಯುಲರ್ ಸರಕು ಜಾಸ್ತಿ ಆಗ್ತಾ ಹೋಗುತ್ತೋ, ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೋ, ದೇರ್ ಇಸ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್, ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆದ ತಕ್ಷಣ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ. ಉದ್ಯೋಗ ಅವಕಾಶಗಳು, ಉತ್ಪಾದನೆ, ಬೇಡಿಕೆಯ ಹೆಚ್ಚಳ, ಮಾರುಕಟ್ಟೆಯ ವಿಸ್ತರಣೆ ಇನ್ನಷ್ಟು ಹೂಡಿಕೆಗೆ ಪ್ರೇರಣೆಯನ್ನು ಕೊಡ್ತಾ ಹೋಗುತ್ತೆ. ಇಟ್ ಮೋಟಿವೇಟ್ಸ್ ಮೆನಿ ಪ್ರೊಡ್ಯೂಸರ್ಸ್ ಟು ಕಮ್ ಅಂಡ್ ಇನ್ವೆಸ್ಟ್ ಮೋರ್ ಅಂಡ್ ಮೋರ್. ಭಾರತದಲ್ಲಿ ಯಾಕೆ ಇಷ್ಟು ಜನ ವಿದೇಶಿ ಹೂಡಿಕೆದಾರರು ಬಂದು ಇಲ್ಲಿ ಹೂಡಿಕೆ ಮಾಡ್ತಾರೆ ಅಥವಾ ಹೆಚ್ಚು ಜನ ಖಾಸಗಿ ಹೂಡಿಕೆದಾರರು ಇಲ್ಲಿ ಬಂದು ಹೂಡಿಕೆ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಮಾರ್ಕೆಟ್ ದಟ್ ಎಕ್ಸಿಸ್ಟ್ ಇನ್ ದಿ ಇಂಡಿಯನ್ ಎಕಾನಮಿ. ನಮ್ಮ ಮಾರ್ಕೆಟ್ ಹೇಗಿದೆ ಅಂತಂದರೆ ಇಟ್ ಈಸ್ ಫುಲ್ ಆಫ್ ಕನ್ಸ್ಯೂಮರ್ಸ್.
ಹೇಗೆ ಸರಕುಗಳನ್ನು ಕೊಂಡ್ಕೋತಾರೆ, ಎಷ್ಟು ಡಿಮಾಂಡ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ದಟ್ ಈಸ್ ವೈ ದರ್ ಇಸ್ ಮೋರ್ ಇನ್ವೆಸ್ಟ್ಮೆಂಟ್, ದರ್ ಇಸ್ ಮೋರ್ ಪ್ರೊಡಕ್ಷನ್, ದರ್ ಇಸ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇಯರ್ ಬೈ ಇಯರ್. ವರ್ಷದಿಂದ ವರ್ಷಕ್ಕೆ ಉತ್ಪಾದನೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಉದ್ಯೋಗಾವಕಾಶಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅಂದರೆ ಅದಕ್ಕೆ ಕಾರಣ ಎಕ್ಸ್ಪ್ಯಾನ್ಷನ್ ಇನ್ ಮಾರ್ಕೆಟ್, ಆ್ಯಂಡ್ ದಿಸ್ ಇಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಿ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ನೆಕ್ಸ್ಟ್ ಇಸ್ ಇನ್ಕ್ರೀಸ್ ಇನ್ ಸೋಷಿಯಲ್ ಓವರ್ಹೆಡ್ ಕಾಸ್ಟ್. ಸೋಷಿಯಲ್ ಓವರ್ಹೆಡ್ ಕಾಸ್ಟ್ ಅಂದರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತಂದರೆ, ದಿಸ್ ಇಸ್ ದಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ದಟ್ ಇಸ್ ನೀಡೆಡ್. ಸಮಾಜಕ್ಕೆ ಬೇಕಾಗಿರುವಂಥ ಮೂಲಭೂತ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ನಾವು ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಹೆಚ್ಚಳ. ನೋಡಿ, ಯಾವಾಗ ಡಿಮಾಂಡ್ ಜಾಸ್ತಿ ಆಗುತ್ತೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ, ಜನಸಂಖ್ಯೆ ಬೆಳವಣಿಗೆ ಜೊತೆ ಸರಕು ಮತ್ತು ಸೇವೆಗಳ ಬೆಳವಣಿಗೆ ಕೂಡ, ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆಸ್ ಅ ಪಾಪ್ಯುಲೇಷನ್ ಇನ್ಕ್ರೀಸಸ್, ದ ಡಿಮಾಂಡ್ ಫಾರ್ ಹೌಸಸ್ ಇನ್ಕ್ರೀಸಸ್, ಸ್ಕೂಲ್ಸ್, ಕಾಲೇಜಸ್, ರೋಡ್ಸ್, ಸರ್ವಿಸಸ್, ಎವ್ರಿಥಿಂಗ್ ಇನ್ಕ್ರೀಸಸ್. ಸೊ ದರ್ ಇಸ್ ಇನ್ವೆಸ್ಟ್ಮೆಂಟ್ ಆನ್ ದೀಸ್ ಪಬ್ಲಿಕ್ ಯುಟಿಲಿಟೀಸ್. ಪಬ್ಲಿಕ್ ಯುಟಿಲಿಟೀಸ್ ಅಂತಂದರೆ ಸಾರ್ವಜನಿಕ ಉಪಯುಕ್ತತೆ ಅಂತಂದರೆ ಯಾವುದು ಸಾರ್ವಜನಿಕರು ಒಟ್ಟಾಗಿ ಬಳಸ್ತಾರೋ, ದ ಗೂಡ್ಸ್ ದಟ್ ಈಸ್ ಯೂಸ್ಡ್ ಬೈ ದಿ ಕಮ್ಯುನಿಟಿ ಅಟ್ ಲಾರ್ಜ್. ಒಂದು ಸಮುದಾಯ ಒಟ್ಟಾಗಿ ಬಳಸುವಂತಹ ಹಲವಾರು ಮೂಲ ಸೌಕರ್ಯಗಳನ್ನು ನಾವು ಪಬ್ಲಿಕ್ ಯುಟಿಲಿಟಿ ಅಂತ ಕರಿತೀವಿ. ಸೊ ದ ಇನ್ವೆಸ್ಟ್ಮೆಂಟ್ ಆನ್ ದೀಸ್ ಪಬ್ಲಿಕ್ ಯುಟಿಲಿಟಿ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಜನಸಂಖ್ಯೆ ಹೆಚ್ಚಾದರೆ ಮಾತ್ರ ಅಲ್ಲಿ ಮನೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಸ್ಕೂಲ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ರಸ್ತೆಗಳು ಜಾಸ್ತಿ ಆಗುತ್ತೆ, ಇತರೆ ಸೇವೆಗಳು ಜಾಸ್ತಿ ಆಗುತ್ತೆ, ಬಸ್ಸುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಜಾಸ್ತಿ ಆಗುತ್ತೆ, ಬ್ಯಾಂಕಿಂಗ್ ಫೆಸಿಲಿಟಿ, ಎವ್ರಿಥಿಂಗ್ ಗೋಸ್ ಆನ್ ಇನ್ಕ್ರೀಸಿಂಗ್ ಓನ್ಲಿ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ಆ್ಯಂಡ್ ಸೊ ಸಾರ್ವಜನಿಕ ಉಪಯುಕ್ತತೆ ಮೇಲಿನ ಹೂಡಿಕೆ ಏನಾಗುತ್ತೆ, ಇದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ population helps for the increase in social overhead capital. Then growth of cottage industries, ಗೃಹ ಕೈಗಾರಿಕೆಗಳ ಬೆಳವಣಿಗೆ. Growth of cottage industries. As the population increases, there is scope for development of cottage and small scale industry. ಯಾವಾಗ ಜನಸಂಖ್ಯೆ ಜಾಸ್ತಿ ಆಗುತ್ತೋ ಗುಡಿ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಅಭಿವೃದ್ಧಿಗೆ ಇದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. And for the functioning of these industries, there is a need for more number of labor force. ಅಂದರೆ ಈ ಕೈಗಾರಿಕೆಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತಂದರೆ ಹೆಚ್ಚಿನ ಕಾರ್ಮಿಕರ ಸಂಖ್ಯೆಯ ಅಗತ್ಯ ಇರುತ್ತೆ. These industries can be started at individual level and at their residences. ಅಂದರೆ ಕಾಟೇಜ್ ಇಂಡಸ್ಟ್ರಿ ಯಾಕೆ ಇಂಪಾರ್ಟೆಂಟು, ಗೃಹ ಕೈಗಾರಿಕೆಗಳು ಅಥವಾ ಗುಡಿ ಕೈಗಾರಿಕೆಗಳು ಯಾಕೆ ಪ್ರಮುಖ ಅಂತಂದರೆ, ಇದಕ್ಕೆ ತುಂಬ ಪ್ರಮಾಣದ ಬಂಡವಾಳ ಬೇಕಾಗಿರೋದಿಲ್ಲ. ಯು ನೀಡ್ ಅ ವೆರಿ ಲಿಟಲ್ ಅಮೌಂಟ್. ಅಂದರೆ ಬಂಡವಾಳದ ಪ್ರಮಾಣ ಕೂಡ ಕಡಿಮೆ. ಆಮೇಲೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಈ ಗುಡಿ ಕೈಗಾರಿಕೆಯನ್ನು ಶುರು ಮಾಡ್ಕೋಬೋದು, ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗುಡಿ ಕೈಗಾರಿಕೆಯನ್ನು ಶುರು ಮಾಡ್ಕೋಬೋದು ವಿತ್ ಅ ಲೆಸ್ ಅಮೌಂಟ್ ಆಫ್ ಕ್ಯಾಪಿಟಲ್. ಸೊ ದಿಸ್ ಕಾಟೇಜ್ ಇಂಡಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಚನ್ನಪಟ್ಟಣಕ್ಕೆ ಹೋದರೆ ಸುಮಾರು ಮನೆಗಳಲ್ಲಿ ನಾವು ಗೊಂಬೆಗಳನ್ನು ಮನೇಲೇ ತಯಾರು ಮಾಡೋದನ್ನು ನೋಡ್ತೀವಿ. ದಟ್ ಈಸ್ ಬಿಕಾಸ್ ಇಟ್ ಈಸ್ ದಿ basic skill that every family has in that particular region. ಆ ಪ್ರದೇಶದಲ್ಲಿ ಇರುವಂತಹ ಎಲ್ಲ ಕುಟುಂಬಗಳಿಗೂ ಅದರ ಬಗ್ಗೆ ಜ್ಞಾನ ಇರುತ್ತೆ. ಸೊ ಸ್ವಲ್ಪ ಹಣ ಇಟ್ಕೊಂಡು ಸ್ವಲ್ಪ ಬಂಡವಾಳ ಹಾಕೊಂಡು ಅವರು ಅದನ್ನು ಶುರು ಮಾಡ್ಬೋದು. ಸೊ this leads to growth of cottage industry. The population helps in growth of cottage industries. Then growth of entrepreneurship. Population contributes for the growth of entrepreneurship. The improvement in entrepreneurial skills will lead to huge investment in state and also contributes for innovations and inventions. ಅಂದರೆ ಉದ್ಯಮಶೀಲತೆ ಬೆಳವಣಿಗೆ ಜನಸಂಖ್ಯೆಯ ಕೊಡುಗೆನೇ ಆಗಿರುತ್ತೆ. ಉದ್ಯಮ ಕೌಶಲ್ಯತೆ ಸುಧಾರಣೆಯಿಂದ ರಾಜ್ಯದಲ್ಲಿ ಭಾರಿ ಹೂಡಿಕೆಗೆ ಕಾರಣ ಆಗೋದಲ್ಲದೆ ಹೊಸ ಹೊಸ ಆವಿಷ್ಕಾರಗಳಿಗೂ ಕೂಡ ಇದು ಕೊಡುಗೆಯನ್ನು ಕೊಡ್ತಾ ಹೋಗುತ್ತೆ. ನೋಡಿ, ಉದ್ಯಮಶೀಲತೆ ಅನ್ನೋದು ಆಂಟ್ರಪ್ರೆನ್ಯೂರ್ಶಿಪ್ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಒಂದು, ಅವನು ತನ್ನ ಸ್ವಂತ ಉದ್ಯಮವನ್ನು ಶುರು ಮಾಡ್ತಿದ್ದಾನೆ, ಅವನು ಎಂಪ್ಲಾಯಿ ಅವನಿಗೆ ಉದ್ಯೋಗ ಸಿಗೋದಲ್ಲದೆ ಅವನು 10 ಜನಕ್ಕೆ ಉದ್ಯೋಗವನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಏನಾದರೂ ಹೊಸದನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಈ ಹೊಸದನ್ನು ಮಾಡೋದರ ಮೂಲಕ ಈ ಹೊಸ ಆವಿಷ್ಕಾರಗಳು, ವೆನ್ ದ ಇನೋವೇಷನ್ಸ್ ಆ್ಯಂಡ್ ಇನ್ವೆನ್ಷನ್ಸ್ ಕಮ್, ಇಟ್ ಕ್ರಿಯೇಟ್ಸ್ ಮೋರ್ ಡಿಮಾಂಡ್ ಇನ್ ದಿ ಎಕಾನಮಿ. ಆರ್ಥಿಕತೆಯಲ್ಲಿ ಹೆಚ್ಚು ಬೇಡಿಕೆಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ದೆರ್ ಇಸ್ ಅ ನೀಡ್ ಟು ಬ್ರಿಂಗ್ ಇನೋವೇಷನ್ಸ್ ಇನ್ ಎನಿಥಿಂಗ್.
ನೀವು ಯಾವುದೋ ಒಂದು ಹಳೆ ಕಾಲದ ಯಾವುದೋ ಒಂದು ಪ್ರಾಡಕ್ಟ್ನ ಇಟ್ಕೊಂಡ್ಬಿಟ್ಟು ಅದನ್ನೇ ಮಾಡ್ತಾ ಇರ್ತೀನಿ ಅಂತಂದರೆ ಜನ ಕೊಂಡ್ಕೊಳ್ಳಲ್ಲ. ದೆರ್ ಇಸ್ ಅ ನೀಡ್ ಟು ಬ್ರಿಂಗ್ ಇನೋವೇಷನ್ ಇನ್ ದಿ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್, ನೀವು ಬರೀ ಒಂದು ಕೋಲ್ಗೇಟ್ ಟೂತ್ಪೇಸ್ಟ್ ತೊಗೊಂಡ್ರೆ ಯು ಹ್ಯಾವ್ 10 types of Colgate paste that you can find in the market. 10 ಥರದ Colgate ಟೂತ್ಪೇಸ್ಟನ್ನು ನೋಡ್ತೀವಿ ನಾವು. ಜನರಲ್ ಆಗಿ ವೈಟ್ ಕಲರ್ ಇರುವಂಥದ್ದು. ದೆನ್ Colgate ಜೆಲ್ ನೋಡ್ತೀವಿ, ವಿಚ್ ಇಸ್ ಇನ್ ಬ್ಲೂ ಆರ್ ರೆಡ್ ಇನ್ ಕಲರ್. ವಿ ಸಿ Colgate salt. We see Colgate Ayur Shakti, Vedic Shakti, Veda Shakti in Colgate. Why there are so many things coming up? Because you need to have, or you need to keep up the demand of the people. ನೀವು ಒಂದು ವಸ್ತುಗೆ ಜನರ ಬೇಡಿಕೆಯನ್ನು ಹಾಗೆ ಉಳಿಸ್ಕೋಬೇಕು ಅಂತಂದರೆ ನೀವು ಎಂಟ್ರಪ್ರಿನ್ಯೂರ್ಶಿಪ್ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಲ್ದಿರ ಒಂದು ವಸ್ತುವಿನಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರವನ್ನು ತರ್ತಾ ಇರಬೇಕು. ಈ ಆವಿಷ್ಕಾರ ಯಾರಿಂದ ಸಾಧ್ಯ? ಇಟ್ ಈಸ್ ಬೈ ದಿ ಪೀಪಲ್. ಹೂ ಕ್ಯಾನ್ ಡೆವಲಪ್ ದಿ ಎಂಟ್ರಪ್ರಿನ್ಯೂರ್ ಸ್ಕಿಲ್ಸ್? It is the population. So population helps for the growth of entrepreneurship, and also it contributes for the innovations and inventions that take place in the economy. The next is national defense. Population helps for the supply of soldiers for national defense in sufficient quantity. ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸೈನಿಕರನ್ನು ಒದಗಿಸ್ಕೊಡೋದು ಪಾಪ್ಯುಲೇಷನ್ ಇಲ್ದಿದ್ರೆ ಸೈನಿಕರು ಇಲ್ಲ. ವಿತೌಟ್ ಎಫಿಷಿಯಂಟ್, ಸ್ಟ್ರಾಂಗ್ ಆ್ಯಂಡ್ ಸ್ಕಿಲ್ಫುಲ್ ಸೋಲ್ಜರ್ಸ್, ಆಲ್ ದ ವಾರ್ ಎಕ್ವಿಪ್ಮೆಂಟ್ಸ್ ಆರ್ ಎ ವೇಸ್ಟ್. ನಿಮಗೆ ಏನೇ ಯುದ್ಧ ಸಲಕರಣೆಗಳಿರ್ಬೋದು, ಎಷ್ಟೇ ದೊಡ್ಡ ನೀವು ಯುದ್ಧ ವಿಮಾನವನ್ನು ತರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಅದನ್ನು ಬಳಸುವಂತಹ ಆ ಸಲಕರಣೆಗಳನ್ನು ಉಪಯೋಗಿಸುವಂತಹ ಸೈನಿಕರು, ಬಲಿಷ್ಠವಾದ, ದಕ್ಷವಾದ, ಕೌಶಲ್ಯ ಇರುವಂತಹ ಬಲಿಷ್ಠ ಸೈನಿಕರು ಇಲ್ಲದೆ ಹೋದರೆ ನೀವು ಏನು ಮಾಡಿದ್ರೂ ಅದರ ಬಳಕೆ ವೇಸ್ಟೇ. ಸೊ ಹಾಗಾಗಿ population plays a very important role in supply of soldiers, and without population, without manpower, the defense of the economy of any country is not possible. ಬರೀ ವಾರ್ ಎಕ್ವಿಪ್ಮೆಂಟಿಂದ ಅಥವಾ ಜನ ಇಲ್ದಿರೋ ವಾರ್ ಎಕ್ವಿಪ್ಮೆಂಟಿಂದ ಅಥವಾ ನೀವು ತರುವಂತಹ ಮಾಡರ್ನ್ ಎಕ್ವಿಪ್ಮೆಂಟ್ಸಿಂದ ಡೆವಲಪ್ಮೆಂಟು ಸಾಧ್ಯ ಇಲ್ಲ, ಅಥವಾ ರಕ್ಷಣೆ ಸಾಧ್ಯ ಇಲ್ಲ. ರಕ್ಷಣೆ ಆಗಬೇಕು ಅಂತಂದರೆ ನಿಮಗೆ ಪಾಪ್ಯುಲೇಷನ್ನು ಸಫಿಷಿಯೆಂಟ್ ಕ್ವಾಂಟಿಟಿನಲ್ಲಿ ಇರಬೇಕು, ಆವಾಗ ಮಾತ್ರ ಸಾಧ್ಯವಾಗತ್ತೆ. ಇದರ ಜೊತೆಗೆ ಇದರ ಜೊತೆಗೆ evolution of efficient administration, human resources who are skilled, who are efficient with ethics and values would contribute for the evolution and efficient administration in the economy. Human resource is inevitable for efficient administration. ನುರಿತ ದಕ್ಷ ನೈತಿಕತೆ ಇರುವಂತಹ, ಮೌಲ್ಯ ಇರುವಂತಹ ಮಾನವ ಸಂಪನ್ಮೂಲ ಇದ್ದಾಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ದೆರ್ ಇಸ್ ಗ್ರೋತ್ ಇನ್ ಪಾಪ್ಯುಲೇಷನ್ ಇನ್ ದಿ ಎಕಾನಮಿ. ಓನ್ಲಿ ದೆನ್ ಇಟ್ ಕಾಂಟ್ರಿಬ್ಯೂಟ್ಸ್ ಫಾರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಇದರ ಜೊತೆ ನೀವು ಕರ್ನಾಟಕದಲ್ಲಿ ಜನಸಂಖ್ಯೆ ಬೆಳವಣಿಗೆಯನ್ನು ನೋಡಿದ್ರೆ ಇಟ್ ಈಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ, ಆ್ಯಂಡ್ ದ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಈಸ್ ಈಟಿಂಗ್ ಅವೇ ದಿ ಫ್ರೂಟ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಗ್ರೋತ್ ಆಫ್ ಪಾಪ್ಯುಲೇಷನನ್ನು ನೀವು ನೋಡಿದ್ರೆ ಜನಸಂಖ್ಯೆ ದೃಷ್ಟಿಯಿಂದ ಕರ್ನಾಟಕ 8ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಮತ್ತು ತಮಿಳುನಾಡು ಕ್ರಮವಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ಮೊದಲ 7 ರಾಜ್ಯಗಳು 8ನೇ ಸ್ಥಾನವನ್ನು ಕರ್ನಾಟಕ ಪಡ್ಕೊಂಡಿದೆ. ಸೊ ಕರ್ನಾಟಕ ಹ್ಯಾಸ್ ದಿ ರ್ಯಾಂಕ್ಸ್ 8th in terms of population. Uttar Pradesh, Bihar, Maharashtra, West Bengal, Andhra Pradesh, Madhya Pradesh and Tamil Nadu are the top 7 states with highest population respectively. If you see the growth of population increasing in millions in Karnataka, 1921 ಅಲ್ಲಿ 13.82 ಅಷ್ಟು, ಅಂದರೆ 1,30,30,00,000 ಪಾಪ್ಯುಲೇಷನ್ ಇದ್ದಿದ್ದು ಇವತ್ತು 2011 ಸೆನ್ಸಸ್ ಪ್ರಕಾರ, 2011 ಸೆನ್ಸಸ್ ಪ್ರಕಾರ, ಜನಗಣತಿ ಪ್ರಕಾರ 6,11,00,000 ಪಾಪ್ಯುಲೇಷನನ್ನು ನೋಡ್ತೀವಿ. ಸೊ ಶೇಕಡವಾರು ಹೆಚ್ಚಳವನ್ನು ನೋಡಿದ್ರೆ, ಇಫ್ ಯು ಸಿ ದಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್, ದಿಸ್ ಇಸ್ ಟುಡೇ ಇಟ್ ಇಸ್ 15.70, 15.70% ಅಷ್ಟು ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಹೆಚ್ಚಳ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಜನಸಂಖ್ಯೆ ಹೆಚ್ಚಳ ಆಗೋದು ಮಾತ್ರ ಅಲ್ಲ,
ನಮ್ಮಲ್ಲಿ ಹೆಚ್ಚಳವಾಗ್ತಿರುವಂಥ ಜನಸಂಖ್ಯೆಗೆ ಸರಿಯಾದ ಶಿಕ್ಷಣವನ್ನು ಕೊಡಬೇಕು, ಸರಿಯಾದ ನಾಗರಿಕತೆಯನ್ನು ಕೊಡಬೇಕು. ವಿ ಹ್ಯಾವ್ ಟು ಮೇಕ್ ಎವ್ರಿ ಪರ್ಸನ್ ಅ ಸಿವಿಲೈಸ್ಡ್ ಪರ್ಸನ್ ವಿತ್ ಎಥಿಕ್ಸ್. ಆವಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗುತ್ತೆ, ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ ತರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಇಂಪಾರ್ಟೆಂಟ್ ಓನ್ಲಿ ವೆನ್ ಇಟ್ ಇಸ್ ಯುಟಿಲೈಸ್ಡ್ ಪ್ರಾಪರ್ಲಿ. ಸರಿಯಾಗಿ ನಾವು ಜನಸಂಖ್ಯೆಯನ್ನು ಬಳಸ್ಕೊಂಡಾಗ ಮಾತ್ರ ಜನಸಂಖ್ಯೆ ಪೂರಕವಾಗಿ ದೇಶಕ್ಕೆ ಬೇಕಾಗಿರೋ ರೀತಿಯಲ್ಲಿ ಪೂರಕವಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ರಭಸಗತಿಯ ಜನಸಂಖ್ಯೆ ಏರಿಕೆ ಯಾವುದೇ ದೇಶಕ್ಕಾದರೂ ಹೊರೆ ಆಗ್ತಾ ಹೋಗುತ್ತೆ. ನಮ್ಮ ದೇಶನೂ ಇದಕ್ಕೆ ಹೊರತಾಗಿಲ್ಲ, ನಮ್ಮ ರಾಜ್ಯನೂ ಇದಕ್ಕೆ ಹೊರತಾಗಿಲ್ಲ. ಜನಸಂಖ್ಯೆ ಏರಿಕೆ ದರ ಕಾನ್ಸ್ಟೆಂಟ್ ಆಗಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗಬೇಕು. ಆವಾಗ ಮಾತ್ರ ಏರ್ತಾ ಇರುವಂತಹ ಜನಸಂಖ್ಯೆಗೆ ನಾವು ಎಲ್ಲ ಸೌಲಭ್ಯವನ್ನು ಒದಗಿಸೋದಕ್ಕೆ ಸರ್ಕಾರಕ್ಕೂ ಕೂಡ ಸಾಧ್ಯವಾಗುತ್ತೆ. ಅದರ್ವೈಸ್ ಇಟ್ ಬಿಕಮ್ಸ್ ಈವನ್ ಡಿಫಿಕಲ್ಟ್ ಫಾರ್ ದಿ ಗವರ್ಮೆಂಟ್ ಟು ಲುಕ್ ಆಫ್ಟರ್ ಆಲ್ ದ್ಯಾಟ್. So the population of any country is important because it is an important factor of production. Labor and entrepreneur is the human resource which brings together all other factors in production. But population becomes a big challenge when it grows rapidly, since it takes away all the fruits of production. So it is necessary to utilize the manpower efficiently and keep a check on excess population growth. ಯಾವುದೇ ದೇಶದ ಜನಸಂಖ್ಯೆ ಉತ್ಪಾದನೆಯ ಪ್ರಮುಖ ಅಂಶ ಆಗಿರುತ್ತೆ. ಕಾರ್ಮಿಕ ಮತ್ತು ಉದ್ಯಮಶೀಲರು ಮಾನವ ಸಂಪನ್ಮೂಲವಾಗಿದ್ದು ಉತ್ಪಾದನೆಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಒಟ್ಟುಗೂಡಿಸುವಂಥ ಕೆಲಸವನ್ನು ಇವೆರಡು ಮಾಡ್ತವೆ. ಆದರೆ ಉತ್ಪಾದನೆಯ ಎಲ್ಲ ಫಲಗಳನ್ನು ಅತಿ ವೇಗವಾಗಿ ಈ ಜನಸಂಖ್ಯೆಯ ಹೆಚ್ಚಳ ತೆಗೆದುಹಾಕೋದ್ರಿಂದ ಇದೊಂದು ದೊಡ್ಡ ಸವಾಲಾಗುತ್ತೆ. ಹಾಗಾಗಿ ಮಾನವ ಸಂಪನ್ಮೂಲವನ್ನು ಸಮರ್ಥವಾಗಿ ಬಳಸಿಕೊಂಡು ಹೆಚ್ಚುವರಿ ಜನಸಂಖ್ಯೆಯ ಬೆಳವಣಿಗೆಯ ದರದ ಮೇಲೆ ನಾವು ನಿಗಾವನ್ನು ಇಡೋದು ಅತ್ಯಗತ್ಯವಾಗಿದೆ. ಆವಾಗ ಮಾತ್ರ ನಾವು ಇರುವಂಥ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು we can see to it that the population plays a very important role in economic development without being a burden on the economy. So ದೇಶದ ಜನಸಂಖ್ಯೆ ಮೇಲೆ ನಾವೊಂದು ನಿಗಾವನ್ನು ಇಟ್ಕೊಂಡ್ರೆ, ಒಂದು ನಿಯಂತ್ರಣವನ್ನು ಇಟ್ಕೊಂಡ್ರೆ ಏರ್ತಾ ಇರುವಂಥ ಜನಸಂಖ್ಯೆಯನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಪೂರಕವಾಗಿ ಕೆಲಸ ಆಗೋ ಹಾಗೆ ನೋಡ್ಕೋಬೋದು. ಜೊತೆಗೆ ಜನಸಂಖ್ಯೆ ಹೊರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಥ್ಯಾಂಕ್ ಯು.